ಇಡೀ ಇಡೀ ದೇ- ಇಡೀ ದೇಶದಲ್ಲೇ ಭಾರತದ ಇತಿಹಾಸವನ್ನ ಬಿಜೆಪಿಯವರು ಚರಿತ್ರ ಹೋಗುವಂತ ತೀರ್ಮಾನವನ್ನ ಸ್ಪೀಕರ್ ಕೈಲಿ ಮಾಡಿಸಿದ್ದಾರೆ. ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ನಾವು ಕೇಳ್ತಾ ಇರೋದು ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಭಂಗ ಆಗ್ತಾ ಇದೆ, ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತಾ ಇದೆ. ನೀವು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡಬೇಕು. ಏನಾಯ್ತು, ಹೆಂಗಾಯ್ತು, ಯಾರ ಹಿನ್ನೆಲೆ, ಏನ್ ಎತ್ತ, ಯಾವ ರೀತಿ ಬ್ರೀಚ್ ಸೆಕ್ಯೂರಿಟಿ ಆಯ್ತು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೇಳ್ತಾ ಇದೀವಿ ಅಷ್ಟೇ, ಬೇರೆ ಏನೇನು ಇಲ್ಲ. ಆ ಸ್ಟೇಟ್ಮೆಂಟ್ ಮಾಡಕ್ಕೂ ಕೂಡ ಒಂದು ಸೌಜನ್ಯವನ್ನ ಈ ಸರ್ಕಾರ, ಬಿಜೆಪಿ ಸರ್ಕಾರ ರಾಷ್ಟ್ರದಲ್ಲಿ ತೋರಿಸಲಿಲ್ಲ ಅಂದ್ರೆ ಅದು ಬಿಟ್ಟು 100 ಜನ ಲೋಕಸಭೆ 40 ಓಕೆ. ಇಡೀ ದೇಶದಲ್ಲೇ ಭಾರತದ ಇತಿಹಾಸವನ್ನ ಬಿಜೆಪಿಯವರು ಚರಿತ್ರ ಹೋಗುವಂತ ತೀರ್ಮಾನವನ್ನ ಸ್ಪೀಕರ್ ಕೈಲಿ ಮಾಡಿಸಿದ್ದಾರೆ. ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ನಾವು ಕೇಳ್ತಾ ಇರೋದು ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಭಂಗ ಆಗ್ತಾ ಇದೆ, ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತಾ ಇದೆ. ನೀವು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡಬೇಕು. ಏನಾಯ್ತು, ಹೆಂಗಾಯ್ತು, ಯಾರ ಹಿನ್ನೆಲೆ, ಏನ್ ಎತ್ತ, ಯಾವ ರೀತಿ ಬ್ರೀಚ್ ಸೆಕ್ಯೂರಿಟಿ ಆಯ್ತು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೇಳ್ತಾ ಇದೀವಿ ಅಷ್ಟೇ, ಬೇರೆ ಏನೇನು ಇಲ್ಲ. ಆ ಸ್ಟೇಟ್ಮೆಂಟ್ ಮಾಡಕ್ಕೂ ಕೂಡ ಒಂದು ಸೌಜನ್ಯವನ್ನ ಈ ಸರ್ಕಾರ, ಬಿಜೆಪಿ ಸರ್ಕಾರ ರಾಷ್ಟ್ರದಲ್ಲಿ ತೋರಿಸಲಿಲ್ಲ ಅಂದ್ರೆ ಅದು ಬಿಟ್ಟು 100 ಜನ ಲೋಕಸಭೆ, 46 ಜನ ರಾಜ್ಯಸಭೆ, ಒಟ್ಟು 146 ಜನ ಸಂಸತ್ ಸದಸ್ಯರನ್ನ ಇವತ್ತು ಸಸ್ಪೆಂಡ್ ಮಾಡಿ ಅಸೆಂಬ್ಲಿನ, ಪಾರ್ಲಿಮೆಂಟ್ನ ಎಲ್ಲ ಬಿಲ್ಗಳನ್ನ ಪಾಸ್ ಮಾಡಿಕೊಂಡು ಕ್ಲೋಸ್ ಮಾಡಿದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಅವಮಾನ. ಸೊ ಅದಕ್ಕೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಜನರ ಗಮನ ಸೆಳಿಬೇಕು ಅಂತೇಳಿ ಇವತ್ತೆಲ್ಲ ನಾವು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು, ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಪಾಲ್ಗೊಂಡು ಆ ಹೋರಾಟವನ್ನು ಮಾಡಿದ್ದಾರೆ. ಇದು ಧಿಕ್ಕಾರ 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 ಅನ್ನೋದನ್ನು ನಾವು ತೋರಿಸಲೇಬೇಕಾಗಿದೆ. ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ. ಸಂವಿಧಾನ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಕೇಳೋಂಥ ಒಂದು ಹಕ್ಕಿದೆ. ಸೊ ಅದಕ್ಕೆ ಕೇಂದ್ರ ಸರ್ಕಾರದ ನೀತಿ ಧೋರಣೆ ವಿರುದ್ಧವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದು ಮುಂದುವರಿಸ್ಕೊಂಡು ಹೋಗ್ತೇವೆ. ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಕೂಡ ಹಳ್ಳಿಗೂ ನಮ್ಮ ಜನರಿಗೆ ಕೊಟ್ಟಂತ ಕಾರ್ಯಕ್ರಮಗಳನ್ನ, ಈ ಕೇಂದ್ರ ಸರ್ಕಾರದ ಧೋರಣೆ, ಬಿಜೆಪಿಯ ಸರ್ಕಾರದ ಏನು ಒಂದು ಆಡಳಿತದ ವೈಫಲ್ಯ, ಇವನ್ನೆಲ್ಲ ಜನರಿಗೆ ಮುಂದಿಟ್ಕೊಂಡು ಹೋಗುವಂತ ಕೆಲಸವನ್ನ ನಾವು ನೆಕ್ಸ್ಟ್ 3 ತಿಂಗಳು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಯಶವಂತಪುರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದಾರೆ, ಪೋಷಕರು ಗಲಾಟೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ನಾನೀಗ 3 ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ. ನನಗೆ ವಿಚಾರ ಗೊತ್ತಾಗಿದೆ. 3 ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ. ಆಕ್ಚುಯಲ್ ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೀನಿ. ಯಾರನ್ನೂ ಸ್ಪೇರ್ ಮಾಡೋದಿಲ್ಲ. ಮೊನ್ನೆ ಏನೋ ಯಾವುದೋ ಒಂದು ಇದರಲ್ಲಿ ಈ ತರ ಆಯ್ತು ಅಂತೇಳಿ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ. ಮಕ್ಕಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು, ಮಕ್ಕಳಿಗೆ ಶಕ್ತಿ ಕೊಡಬೇಕು, ಮಾಡಬೇಕು. ಅವ್ರಿಗೆಲ್ಲ ನಾವು ಶಾಲೆಗಳಿಗೆ ಕಮಿಟಿ ಇದೆ. ಅಂತ ಸಂದರ್ಭದಲ್ಲಿ ಏನೇ ಶೌಚಾಲಯ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇದೆ, ಅದನ್ನು ಮಾಡಬೇಕು. ಮಕ್ಕಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ಬಾರ್ದು. ಕೆಲವು ಕಡೆ ಹಿಂದೆ ಒಂದು ಕಾಲದಲ್ಲಿ ಇತ್ತು, NSS ಎಲ್ಲ ಇದ್ದಂಥ ಸಂದರ್ಭದಲ್ಲಿ, ಸೇವಾದಳ ಸಂದರ್ಭದಲ್ಲಿ ಆ ಜಾಗನ ಕ್ಲೀನ್ ಮಾಡೋದು, ಮಕ್ಕಳಿಗೆ ಇದನ್ನು ಗಿಡ ನೆಡೋದು, ಆ ಕಾರ್ಯಕ್ರಮ ಮೊದಲಿಂದ ಇತ್ತು. ಈಗ ಶೌಚಾಲಯಗಳನ್ನ ಯಾರು ಕ್ಲೀನ್ ಮಾಡಿಸುವಂತ ಯಾರಿಗೂ ಕೂಡ ನಾವು ಅವಕಾಶ ಕೊಟ್ಟಿಲ್ಲ, ಕೊಡುವುದೂ ಇಲ್ಲ, ಮುಂದಕ್ಕೂ ಕೊಡುವುದಿಲ್ಲ. ಅದು ಕೆಟ್ಟ ಎಚ್ಚರವನ್ನ ಕೊಡ್ತೇವೆ. ಏನ್ ಕ್ರಮವನ್ನ ಕೈಗೊಳ್ಳಬೇಕು ನಾವು ಮಾಡ್ತೇವೆ. ಕುಮಾರಸ್ವಾಮಿ ಅವ್ರನ್ನ ಮತ್ತೆ ಪದೇ ಹೇಳ್ತಿದ್ದಾರೆ, ಲೋಕಸಭಾ ಚುನಾವಣೆ ಬಳಿಕ ಈ ಸರ್ಕಾರ ಇರೋದಿಲ್ಲ. ಅಜಿತ್ ಪವಾರ್, ಶಿಂದೆ ಅನ್ನೋರು ಕರ್ನಾಟಕದಲ್ಲಿ ಬಂದೇ ಬರ್ತಾರೆ. ಪಾಪ ಅವರು ಬಹಳ ಮೇಧಾವಿಗಳು, ಅವ್ರ ಅನುಭವ ಜಾಸ್ತಿ ಇದೆ, ಅವ್ರಿಗೆ ಜ್ಯೋತಿಷ್ಯ ಕೂಡ ಗೊತ್ತಿದೆ. ಏನು ಅವರ ನುಡಿಮುತ್ತುಗಳು ಏನೇನು ಮಾತಾಡ್ತಾ ಇದ್ದಾರೋ ನಾವೆಲ್ಲ ಬಹಳ ಸಂತೋಷದಿಂದ ಕೇಳ್ತಾ ಇದ್ದೀವಿ. ಅವ್ರು ಮಾತಾಡೋರ್ಗು ನಾನು ಅವ್ರಿಗೆ ಬಾಯಿಗೆ ಬೀಗ ಹಾಕೋ ಶಕ್ತಿ ನನಗಿಲ್ಲ. ಅವ್ರು ಬೀಗ ಹಾಕಬಾರ್ದು, ಅವ್ರು ಮಾತಾಡ್ತಾ ಇರಬೇಕು. ಅವ್ರು ಮಾತಾಡಿದ್ರೆ ಅವ್ರಿಗೆ ಪಾಪ ಸಿದ್ದರಾಮಯ್ಯನವರು, DK ಶಿವಕುಮಾರು, ನಮ್ಮ ಜನ, ನಮ್ಮ ಸರ್ಕಾರ ಅವ್ರ ಕೈಲಿ ಇರಿಸ್ಕೊಳಕ್ ಆಗ್ತಾರೆ. ನಮ್ಗೆ ಸಿಕ್ಲಿಲ್ವಲ್ಲ ಅಂತ ಹೇಳಿ ಪಾಪ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ.
ಅವ್ರಿಗೆ ಒಳ್ಳೇದಾಗ್ಲಿ. ಸರ್, ಇವತ್ತು ಬರಗಾಲ ಸಂದರ್ಭದಲ್ಲಿ ಸಿಎಂ ಐಷಾರಾಮಿ ವಿಮಾನದಲ್ಲಿ ಓಡಾಡ್ತಾ ಇದ್ರಂತೆ ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ ಸರ್. ಯಾವ ಐಷಾರಾಮಿ? ದೆಹಲಿಯಿಂದ ಬೆಂಗಳೂರು ಬರ್ಬೇಕಾದಾಗ ಸರ್, ಒಂದು ವಿಡಿಯೋ ಬೆಂಗಳೂರು ವಾಪಸ್ ಬರುವಂತ ಒಂದು ವಿಡಿಯೋನ ಶೇರ್ ಮಾಡಿದ್ದಾರೆ. ಆ ವಿಡಿಯೋನ ಬಳಸ್ಕೊಂಡು ಇವರು ಐಷಾರಾಮಿಯಲ್ಲಿ ಇವರು ವರ್ತಿಸ್ತಿದ್ದಾರೆ. ನನಗೆ ಗೊತ್ತಿಲ್ವಲ್ಲ. ಭಾರತ ಹೋರಾಟ ಮಾಡಕ್ಕೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೋಗಿದ್ರು, ಹೋಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೋಗಿದ್ರು. ಇನ್ನೇನ್ ಬಿಜೆಪಿ ಅವ್ರು ಹೋಗಿ ಯಾವಾಗೂ ಹೋರಾಟ ಮಾಡ್ಲಿವಲ್ಲ. MLAಗಳನ್ನ ಹೊತ್ಕೊಂಡೋಗಿ ಐಷಾರಾಮಿ ಪ್ಲೇನ್ ಮುಂಬೈಗೆ ಮತ್ತೊಂದಕ್ಕೆ ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ತಿಲ್ವಲ್ಲ. ಮುಖ್ಯಮಂತ್ರಿಗಳು ಟೈಮ್ ದೃಷ್ಟಿಯಿಂದ ಯಾವ್ದೋ ಫ್ಲೈಟ್ಗಳಲ್ಲಿ ಹೋಗೋದು ಬರೋದು ಮಾಡಿರ್ಬೋದಪ್ಪ. ಈಗ ನಾವು ಬೆಳಗಾವಿಯಿಂದ ಬಂದಪ್ಪ, ಎಲ್ಲ MLAಗಳು ಟಿಕೆಟ್ ಇಲ್ಲ ಅಂತ ಅನ್ಬಿಟ್ಟು ನಾವೊಂದು 17-18 ಜನ ಯಾವ್ದೋ ಒಂದು ಫ್ಲೈಟ್ ಅಲ್ಲಿ ಬಂದು ನಾವು ಮುಖ್ಯಮಂತ್ರಿಗಳು ಬಿಜೆಪಿ ಎಂಪಿಗಳನ್ನ ಪ್ರಧಾನಮಂತ್ರಿ ಕರ್ಕೊಂಡು ಹೋಗಬಹುದಾಗಿತ್ತು. ಅವ್ರು ಯಾರು ಅವ್ರ ಆಫೀಸರ್ಗಳಿಗೆ ಟೈಮ್ ಕೊಡ್ಲಿಲ್ಲ. ಇನ್ ಎಲ್ಲಿ ಮಾಡ್ತಾರ ಅವ್ರು? ನಾವೆಲ್ಲ ರೆಡಿ ಇದೀವಿ. ನಾವು ಆಲ್ ಪಾರ್ಟಿ ಡೆಲಿಗೇಷನ್ ತೆಗೆದುಕೊಳ್ಳಕ್ಕೆ ರೆಡಿ ಇದೀವಿ. ಸಾಮಾನ್ಯ ಮನೆಗಳಿಗೆ ಯಾರಿಗೂ ನೀರಿನ ದರ ಹೆಚ್ಚಿಗೆ ಆಗಿಲ್ಲ. 2018ರಲ್ಲಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಏನ್ ತೀರ್ಮಾನ ಮಾಡಿದ್ದು ಹೈಕೋರ್ಟ್ ಅಲ್ಲಿ ಅದಕ್ಕೊಂದು ತಡೆಯಾಜ್ಞೆ ಇತ್ತು, ತೆರವಾಗಿದೆ. ಅದಕ್ಕೋಸ್ಕರ ಇಂಡಸ್ಟ್ರೀಸ್ಗೆ 2018ರಲ್ಲಿ ಏನು ನಿಗದಿ ಆಗಿತ್ತು ಅದಿದೆ. ಸಾಮಾನ್ಯ ಹೊತ್ತಿಗೆ 2013ರಿಂದ ಇಲ್ಲಿವರೆಗೂ 10 ವರ್ಷದಿಂದ ಬೆಂಗಳೂರು ನಗರದಲ್ಲಿ ನೀರಿನ ದರ ಹೆಚ್ಚಿಗೆ ಆಗಿಲ್ಲ. ಪವರ್ ಬಿಲ್ ಜಾಸ್ತಿ ಆದ್ರೂ, ಖರ್ಚು ಜಾಸ್ತಿ ಆಗಿದ್ರು ನಾವು ಹೆಚ್ಚಿನ ದರವನ್ನ ನಾವು ಮಾಡಕ್ ಹೋಗಿಲ್ಲ. 2018 ಒಂದು ತೀರ್ಮಾನ ಆಗಿತ್ತು, ಒಂದು ಕಾನೂನು ಆಗಿತ್ತು. ಆ ಕಾನೂನನ್ನ ಸಕ್ರಮ ಮಾಡಿದ್ವಿ ಅಷ್ಟೇ. ಸರ್, ಅಶೋಕ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.